ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನನ್ನ ತಮ್ಮನ್ನ ನೋಡಬೇಕು, ನಾ ಮಾತಾಡಬೇಕು. ನನ್ನ ತಮ್ಮ ನನ್ನ ಜೊತೆಗೆ ಜನ ಇರೋನ್ರಿ. ನನ್ನ ತಮ್ಮ ನನ್ನ ಬಿಟ್ಟಿರ್ತದಿಲ್ಲ. ನನ್ನ ತಮ್ಮನ ನೋಡ್ಬೇಕಂತ ಬಂದಿನ್ರಿ. ಆಟತಿಗೆ ಸಾವಿನ ಸುದ್ದಿ ಗೊತ್ತಾಯ್ತು ರೀ. ಘಟನೆ ಇಡೀ ಕುಟುಂಬ ಸಮೇತರಾಗಿ ದುರಂತ ಅಂತ್ಯ ಕಂಡಿದ್ರಿ. ಏನಂತೀರಮ್ಮ, ಯಾವ ರೀತಿ ದುಃಖ ಆಗತ್ತೀಗ ಅಂತ? ದುಃಖ ನನ್ನ ತಮ್ಮಗ್ ಮೋಸ ಆಗ್ಯದ ನೋಡ್ರಿ. ನನ್ನ ತಮ್ಮಂಗೆ ಮೋಸನೇ ಆಗ್ಯದ. ನಮ್ಮ ತಮ್ಮ ಅಂತವನಲ್ಲ. ನನ್ನ ತಮ್ಮಂಗ ಭಾಳ ಹುಷಾರು, ಗಾಡಿ ಹೊಡೆಯೋದ್ರಲ್ಲಿ ಹುಷಾರು, ಮಾತಾಡೋದ್ರಲ್ಲಿ ಎಲ್ಲ ಹುಷಾರು. ಅವ್ನು ಹಿಂಗಾಗಿಲ್ಲ, ಮೋಸ ಆಗ್ಯದ. ನನ್ನ ತಮ್ಮಂಗೆ ಮೋಸ ಆಗ್ಯದ. ಮೋಸ ಅಂದ್ರೆ ಏನಮ್ಮ? ಈಗ ಏನು ಮಾಡ್ಯವ್ರು ಏನಿಲ್ಲ ಗೊತ್ತಿಲ್ಲ. ಅಂಥದ್ದಲ್ಲಿ ಹೆಂಗಾಯ್ತು ಆಕ್ಸಿಡೆಂಟು. ಆ ದಾರಿಗೆ ಓದೋನಲ್ಲ ನಮ್ಮ ತಮ್ಮ. ಆ ದಾರಿಗೆ ಹೆಂಗೆ ಓದಿವತ್ತು? ಆ ದಾರಿಗೆ ನಮ್ಗೆ ಯಾರು ಇಲ್ಲ. ಆ ಕಡೆ ಯಾಕೆ ಹೋದ? ಅದು ಹೆಂಗೆ ಬಂದು ಗುತ್ತಿ ಬಸ್ಸು? ನಮ್ಮ ತಮ್ಮ ಇಷ್ಟು ವರ್ಷ ಬೆಂಗಳೂರು ಮೈಸೂರು ಓಡ್ಯಾಡ ನನ್ನ ಕರ್ಕೊಂಡು. ನಾನು ಉಪಾಧ್ಯಕ್ಷರು, ನನಗೆ ಉಪಾಧ್ಯಕ್ಷ ಮಾಡಿದ. ನನಗೆ ಯಾಕೆ ನಮ್ಮ ತಮ್ಮನ ಮ್ಯಾಗ ನನಗೆ ಜನರ ಮ್ಯಾಗ ಇವತ್ತು ಅನುಮಾನ ಆದ್ರಿ. ಈಗ ಎಲ್ಲಿ ಹೋಗಿದ್ರಮ್ಮ ಇವತ್ತು ಅವರೆಲ್ಲ ಕುಟುಂಬ ಸಮೇತ? ಅವ್ರೆಲ್ಲ ಕಡೆ ಯಾವ ದೇವ್ರ ಗೋಪಾಲರಾವ್ಗೆ ಏನು ಸುರ್ಪುರಿಗೆ ಏನು ಇದಕ್ಕೆ ಮೋನೇಶಾಗ ಅಂತಾರೆ. ನನಗಂತೂ ಪೂರ್ತಿ ಗೊತ್ತಿಲ್ಲ. ದಿನ ಮಾತಾಡೇನಿ, ಇವತ್ತು ಮಾತಾಡಿಲ್ರಿ. ಅಮಾವಾಸ್ಯೆ ಅಂತ ಹೋಗಿದ್ರ? ಅಮಾವಾಸ್ಯೆ ಅಂತ ಹೋಗ್ಯಾರಂತ್ರಿ. ದಿನ ದುರ್ಗಾದೇವಿಗೆ ಹೋಗಿ ಬರ್ತಾರೆ ಇಲ್ಲಿ ಸಿರುವಾರದಲ್ಲಿ. ಇವತ್ತು ಹೋಗಿಲ್ಲ ಅಲ್ಲಿಗೆ. ಅದಕ್ಕೇನು ಈ ಕಡೆ ಹೋಗ್ಯಾರಂತ್ರಿ. ಎಷ್ಟು ಜನ ಸಾವಾಗಿದೆ ಅನ್ನೋ ಮಾಹಿತಿ ಐತಮ್ಮ ನಿಮ್ಗೆ? ಸಾವು ನನಗೆ ಹೇಳವಲ್ರಿ. ತಮ್ಮನ ಹೆಂಡತಿ, ಅಣ್ಣನ ಮಗಳು, ಅಣ್ಣನ ಮೊಮ್ಮಕ್ಕಳು, ಮತ್ತು ತಮ್ಮನ ಮೊಮ್ಮಕ್ಕಳು, ಒಂದು ಹುಡುಗಿ ಅಷ್ಟೇ ಉಳ್ದದಂತ್ರಿ. ತಮ್ಮನ ಮಗಳು ದವಾಖಾನ್ಯಾಗ ಆಗ್ಯದಂತಲ್ರಿ. ಆಕೆ ಎಕ್ಸ್ಪೈಟ್ ಇದಾಗ್ಯಾಳ ಅಂತ ಹೇಳ್ತಾರೆ ಆಸ್ಪತ್ರೆಯಲ್ಲಿ. ಮತ್ತು ಅದನ್ನು ನನಗೆ ಗೊತ್ತಿಲ್ರಿ ಸರ್. ನಾನು ನೋಡಿಲ್ಲ. ನೋಡ್ತೀನಿ ಅಂದ್ರೆ ಕರ್ಕೊಂಡು ಹೋಗೋಳ್ರಿ. ಎಷ್ಟು ಗಂಟೆಗೆ ಮಾಹಿತಿ ಗೊತ್ತಾಯ್ತಮ್ಮ ನಿಮ್ಗಂತ? ನನಗೆ 10 ಹಂಗಾಗಿತ್ತು ರೀ. 10 ನನಗೆ ಗೊತ್ತಾಯ್ತು ರೀ. 10 ನನಗೆ ಗೊತ್ತಾದಾಗ ಯಾರು ಹೇಳಿಲ್ರಿ, ಯಾರು ಒಬ್ಬತ್ತಿ ಹೇಳಿದ್ರಿ. ಅಲ್ರಿ ಏನನ್ನ ಮಾಹಿತಿ ಗೊತ್ತಾದೆ ನಮ್ಮ ನನಗಂದ್ರಿ. ಎದುರ್ದ್ರಿ ಅಂದೆ. ನಾನು ಉಪಾಧ್ಯಕ್ಷರಲ್ರಿ, ಏನನ್ನ ಹೇಳ್ತಾರೆ ಅಂತ ನಾನು ಹಂಗೆ ಮಾಡಿದ್ದೀನಿ ರೀ. ಇಲ್ಲಮ್ಮ ಇದು ಹಿಂಗೆ ಸ್ವಲ್ಪ ಎದುರ್ದು ಹೇಳ್ರಿ ಸರ್ ಅಂದೆ. ಹೇಳ್ರಿ ಸ್ವಲ್ಪ ಇದಾಗ್ಯದ, ಆಕ್ಸಿಡೆಂಟ್ ಆಗ್ಯದ ಅಂದರೆ ಯಾರ್ದು ಅಂದೆ. ಸ್ವಲ್ಪ ಕೃಷ್ಣನಾಯ್ಕ ಊರಿಗೆ ಹೋಗಿದ್ರು ಅಂದರೆ ಏನನ್ನ ಆಗಿದೆ ಅಂತ ತಗಲಿದೆ ಅಂತ ಕೇಳಿದ್ದೀನಿ ರೀ. ಇಲ್ಲ ರೀ ಆಗಿಲ್ಲ ಅವ್ರಿಗೇನು, ಏನಾಗಿಲ್ಲ ಆರಾಮಾರಂತ್ರಿ. ಆ ಮಾಹಿತಿ ಹೇಳವಲ್ರಿ ಇನ್ನಂದ್ರು. ಅಷ್ಟಕ್ಕೆ ಫೋನ್ ಕಟ್ ಮಾಡಿದ್ರಿ ಅವರು. ನಾನು ಒಮ್ಮೆ ಆಟೋದಾಗ ಕುಂತ್ಕೊಂಡು ಆಟ ಕರೆಸಿ ಮನೆಗೆ ಬಂದುಬಿಟ್ಟೇನಿ ರೀ. ನನ್ನ ಮಕ್ಕಳು ಹೊರಗಡೆ ಹೋಗಿದ್ರು, ಗಾಡಿ ತಗೊಂಬರ್ಲಕ್ಕೆ ಯಾರಿದ್ದಿಲ್ಲ. ನಾನು ಹಂಗೆ ಬಂದುಬಿಟ್ಟೇನಿ ರೀ. ಆಟೋದಾಗ ಬಂದು ನಾನು ಇಳಿಸಿದ್ರಿ. ನಾನು ಒಬ್ಬಕ್ಕೆ ಮನೆಯಲ್ಲಿದ್ದೆ. ನನ್ನ ತಮ್ಮನ ಮನೆ ನೋಡಿ ನಾನು 10 ಗಂಟೆ ಕುಂತಕ್ಕೆ ಇಲ್ಲೇ ಸರಿಯಾಗೇನು ರೀ. ಏನು ಮಾಡ್ಬೇಕು? ಇದು ಅವರ ಸಹೋದರಿ ಹೇಳ್ತಾ ಇರುವಂಥದ್ದು. ಸಾಕಷ್ಟು ಆತಂಕ ಮತ್ತು ಆಕ್ರಂದವನ್ನು ಹೊರ ಹಾಕ್ತಾ ಇರುವಂಥದ್ದು ಸದ್ಯ ಅವರ ನಿವಾಸದ ಎದುರು ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.